ಕಾಶಿನಾಥ್ ಸರ್ ಮನೆ ಟೆರೇಸ್ ಗಾರ್ಡನಿಗೆ ಬಂದಿದ್ದೀವಿ. ಇದ್ರದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಇದು ಮುಂಚೆ ಇರಲಿಲ್ಲ. ಕೋವಿಡ್ ಅಲ್ಲಿ ಆಕ್ಚುಲಿ ಊರ್ ಕಡೆ ಲಾಕ್ ಆಗ್ಬಿಡ್ತೀನಿ. ಒಂದು 6 months ಅಲ್ಲೇನಾಯ್ತು, ಒಬ್ರು ಮಾವಂದ್ರ ತೋಟ ಅಡಕೆ ಎಲ್ಲ ಆ ಕಡೆ ನಿಮ್ಗೆ ಗೊತ್ತಲ್ಲ, ನುಸಿ ರೋಗ ಬಂದು ಪೂರ್ತಿ ಹಾಳಾಗೋಗಿದೆ. ಅವರು ಆ ತೋಟನ ಫುಲ್ ನೆಲಸಮ ಮಾಡ್ಬಿಟ್ಟು ಹೊಸದಾಗೆ ಪ್ಲಾಂಟ್ ಮಾಡ್ಬೇಕು ಅಂತ ಇದು. ನನಗೆ ಈ ಹಣ್ಣು ಊರ್ ಕಡೆ ಹೋದ್ರೆ ಮರ ಹತ್ತು ಹಣ್ಣು ಕಿತ್ತು ಇದೆಲ್ಲ ತುಂಬಾ ನನಗಿದು. ಸೊ ಆತರ ಇದ್ದಾಗ ಒಬ್ರು ಮಾವೊಂದು ಅದು ಪೂರ್ತಿ ನೆಲಸಮ ಮಾಡ್ತಾರೆ ಅಂದಾಗ, ಅಯ್ಯೋ ಇಷ್ಟೊಳ್ಳೆ ಗಿಡ ಹೋಗ್ತಿದ್ಯಲ್ಲ, ಅದು ಬೇರೆ ಗಿಡನೂ ಇರ್ಲಿಲ್ಲ. ಸೊ ಅದನ್ನೊಂದು ಗಿಡ ಮಾಡ್ಬೇಕು ಅಂತ ಸ್ಟಾರ್ಟ್ ಆಗಿದ್ದದು ಕೋವಿಡ್ ಅಲ್ಲಿ. ಓಕೆ, ಇದನ್ನೊಂದು ಗಿಡ ಮಾಡೋಣ. ಸೊ ಅಲ್ಲಿ ಇರುವಂತ ಒಳ್ಳೊಳ್ಳೆ ನಾಟಿ ಹಣ್ಣುಗಳು, ಚೇಪೆಕಾಯಿ ಆಗ್ಲಿ, ಮೋಸಂಬೆ ಆಗ್ಲಿ, ಇದಾಗ್ಲಿ ಅಂತದನ್ನ ಒಂದೊಂದೇ ಗಿಡ ಮಾಡ್ತಾ ಬಂದು. ಸೊ ಅದೇ ಸುಮಾರು ಗಿಡ ಆಯ್ತು. ಆ ಗಿಡಗಳನ್ನೆಲ್ಲ ಇಲ್ಲಿ ತಂದು ಎಲ್ಲ ಚಿಕ್ಕದಿದ್ವು, ಎಲ್ಲ ಒಂದ್ ಇಷ್ಟಿಷ್ಟು ಇದು ಕಾಯಿ ಆಯ್ತು, ಇದಾಯ್ತು. ನನ್ಗೆ ಈ ಶೂಟಿಂಗ್ ಟೈಮ್ ಅಲ್ಲಿ ಅದನ್ನ ಗಿಡಕ್ಕೆ ಚೆನ್ನಾಗಿ ಕೊಡಕ್ ಆಗ್ಲಿಲ್ಲ, ಅದರಿಂದ ಅದು ಇದಾಗ್ಲಿಲ್ಲ. ಚೇಪೆಕಾಯಿ ತಗೊಂಡಿದೀನಿ, ಇದು ತಗೊಂಡಿದೀನಿ, ಅಲ್ಲಿ ದಾಳಿಂಬೆ ಇದೆ, ಇದು ಕಡ್ಡಿ ಗಿಡ ಅಂತಾರೆ, ಇಲ್ಲೆಲ್ಲ ಬರೀ ರೇಷ್ಮೆಗೆ ಯೂಸ್ ಮಾಡ್ತಾರೆ. ಅದ್ರಲ್ಲಿ ಒಂದು ಹಣ್ಣು ಬರುತ್ತೆ, ಕಂಬಳಿ ಹುಳದ ಹಣ್ಣು ತರ ಇಷ್ಟಿಷ್ಟು ಉದ್ದ, ಏನೋ ಬೆರಿ. ಇದು ಚಕ್ರಮುನಿ ಸೊಪ್ಪು ಅಂತ, ವಿಟಮಿನ್ ಸೊಪ್ಪು ಅಂತಾರೆ. ಇದರಲ್ಲಿ ನೀವು ತಂಬಳಿ ಗಿಂಬಳಿ ಎಲ್ಲ ಮಾಡ್ತಾರೆ. ನ್ಯಾಚುರಲ್ ವಿಟಮಿನ್ಸ್, ಎಲ್ಲಾ ತರ ವಿಟಮಿನ್ಸ್ ಕೊಡುತ್ತೆ ಚಕ್ರಮುನಿ ಸೊಪ್ಪು ಅಂತ. ಸೊ ಈ ತರದ್ದು ಒಂದಿಷ್ಟು ಇದು ಮೆಹಂದಿ,